ನಮಸ್ಕಾರ ವೀಕ್ಷಕರೇ, ನಾನು ರಾಕೇಶ್ ಆರುಂಡಿ. ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋಗಳು ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಗೂ ತಲುಪ್ತಾ ಇದ್ದಂತೆ ಮನೆ ಮನೆಗಳಲ್ಲೂ ಕೂಡ ಮಾಧ್ಯಮಗಳಲ್ಲಿ ಹುರಿದು ಮುಗ್ತಾ ಇರೋದು ನಿಮಗೆಲ್ಲ ಗೊತ್ತಿದೆ. ಜನಸಾಮಾನ್ಯರು ಕೂಡ ಹುರಿದು ಮುಗ್ತಾ ಇದ್ದಾರೆ, ಈ ಥರದ ಸಂಸದನನ್ನು ನಾವು ಹೊಂದಿದ್ದೀವಲ್ಲ ಅಂತ. ಬಟ್ SIT ತನಿಖೆ ಆಗಲಿ, ಅದು ನಿಜವೋ ಸುಳ್ಳು ಆಮೇಲೆ ಇರಲಿ. ಬಟ್ ಆದರೆ ಊರೆಲ್ಲ ಕೊಳ್ಳೆ ಹೊಡೆದ ಮೇಲೆ ದ್ವಾರ ಬಾಗಿಲಿಗೆ ಬೀಗ ಹಾಕಿದ್ರು ಅನ್ನೋ ಹಳ್ಳಿ ಗಾದೆ ಇದೆ. ಇದನ್ನು ಜನಸಾಮಾನ್ಯರು ಮಾತನಾಡ್ತಾ ಇದ್ದಾರೆ. ಆತ ಎಲ್ಲೋ ಜರ್ಮನಿಲಿ ಆರಾಮಾಗಿ ಟೂರು ಟ್ರಾವೆಲ್ಲು ಮಾಡ್ಕೋತಾ ಇದ್ದಾರೆ, ದೇಶದಿಂದ ದೇಶಕ್ಕೆ ಜಿಗಿತಾ ಇದ್ದಾನೆ. ಆದರೆ ಇವನ್ನೆಲ್ಲ ನೋಡಿದರೂ ಕೂಡ ಸುಮ್ಮನೆ ಸೈಲೆಂಟಾಗಿ ಕೂತಿರೋ ಕೇಂದ್ರ ಸರ್ಕಾರದ ಬಗ್ಗೆ ಹಳ್ಳಿಯ ಕಟ್ಟೆಗಳಲ್ಲಿ ಕೂತು ಮಾತನಾಡ್ತಾ ಇರೋ ರೀತಿ ಇದು. ಅದಕ್ಕೆ ಹೇಳಿದ್ದು ಊರೆಲ್ಲ ಕೊಳ್ಳೆ ಹೊಡೆದ ಮೇಲೆ ಊರ ಬಾಗಿಲಿಗೆ ದ್ವಾರ ಬಾಗಿಲಿಗೆ ಬೀಗ ಹಾಕಿದ್ರು ಅಂತ. ಆ ಮಾತಿನ ತಾತ್ಪರ್ಯ ಏನು ಅಂದರೆ, ಸಾಕ್ಷ್ಯ ನಾಶಗಳಾದ ಮೇಲೆ ಅವರಿಗೆ ಬೇಕಾದ ಹಾಗೆ ಯಾವ ರೀತಿಯಾಗಿ ಲಾಯರ್ ಅವರಿಗೆ ಸಜೆಷನ್ಸ್ಗಳನ್ನು ಕೊಡ್ತಾರೋ, ಸೂಕ್ತವಾದಂತಹ ನಿರ್ದೇಶನಗಳನ್ನು ಕೊಡ್ತಾರೋ, ಅದರ ಆಧಾರದ ಮೇಲೆ ಅವರು ಇನ್ವೆಸ್ಟಿಗೇಷನ್ಗೆ ಬರಲಿ. ಅಲ್ಲಿಯವರೆಗೂ ರಾಜ್ಯ ಸರ್ಕಾರವಾಗಲಿ ಕೇಂದ್ರ ಸರ್ಕಾರವಾಗಲಿ ಆತನನ್ನು ಬಂಧಿಸೋ ಮಟ್ಟಿಗೆ ಕ್ರಮಗಳನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ಲಲ್ಲ. ಈ ಕೇಸ್ನ ಗಂಭೀರತೆಯನ್ನು ಕೇಂದ್ರ ಸರ್ಕಾರಕ್ಕೆ ಗೊತ್ತಿಲ್ಲ ಅಂತಲ್ಲ. ಯಾಕೆಂದರೆ ವಾಟ್ ಶುಡ್ ಬಿ ದ ಆ್ಯಕ್ಷನ್, ಇಲ್ಲಿವರೆಗೂ ಏನು ಆ್ಯಕ್ಷನ್ ತೊಗೊಂಡಿದ್ದೀರಿ? ಇದೇ ಅಮಿತ್ ಶಾ ಭಾಷಣಗಳಲ್ಲಿ ಮಾತನಾಡ್ತಾ ಇದ್ದಾರೆ. ಪ್ರತಿನಿತ್ಯ ಇದೇ ಮಾತೃಶಕ್ತಿಯ ಬಗ್ಗೆ ಮಾತನಾಡ್ತಾರೆ, ಇದೇ ನಾರಿ ಶಕ್ತಿಯ ಬಗ್ಗೆ ಮಾತನಾಡ್ತಾರೆ. ಇಡೀ ಭಾರತದಲ್ಲಿ 50% ಹೆಣ್ಣು ಮಕ್ಕಳಿದ್ದಾರೆ. ಆದರೂ ಕೂಡ ಅವ್ರಿಗೆ ಹಾಕಿರ್ತಕ್ಕಂಥ ಬಹುದೊಡ್ಡ ಲೈಂಗಿಕ ಹಗರಣ ಕೇವಲ ಭಾರತ ಮಾತನಾಡ್ತಾ ಇಲ್ಲ, ವಿಶ್ವ ಮಾತನಾಡ್ತಾ ಇದೆ. ವಿಶ್ವ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರೋ ವಿಷಯ ಇದಾಗಿದ್ದರೂ ಕೂಡ ಪ್ರಧಾನಿ ಮೋದಿಯವರು ಇದನ್ನು ಇಂಟರ್ಫಿಯರ್ ಆಗಿ ಯಾಕೆ ಇಲ್ಲಿವರೆಗೂ ಮಾತನಾಡ್ತಾ ಇಲ್ಲ ಅಂತ ಒಬ್ಬ ಜನಸಾಮಾನ್ಯರು ಮಾತನಾಡ್ತಾ ಇರೋದಿದು. ಇಡೀ ದೇಶಕ್ಕೆ ಕಳಂಕ ತರೋ ಪರಿಸ್ಥಿತಿ ಇದು. ಮನಸ್ಸಾಕ್ಷಿಯನ್ನೇ ಪ್ರಶ್ನೆ ಮಾಡಿಕೊಳ್ಳೋ ಅಂತಹ ಪ್ರಕರಣ ಇದು. ನಿರ್ಭಯ ಹತ್ಯೆ ಕೇಸಿಂದ ಇಲ್ಲಿಯವರೆಗೂ ಎಷ್ಟೋ ಲೈಂಗಿಕ ದೌರ್ಜನ್ಯದ ಪ್ರಕರಣಗಳನ್ನು ನೋಡಿದ್ದೀವಿ. ಇಲ್ಲೂ ಕೂಡ ವಿತ್ ಪರ್ಮಿಷನ್ ಸಂತ್ರಸ್ತೆಯರು ಅವ್ರನ್ನ ಲೈಂಗಿಕವಾಗಿ ಬಳಸ್ಕೊಂಡ್ರೂ ಕೂಡ ಕೆಲವೊಬ್ಬರು ಈಗಲೂ ವಿರೋಧಗಳನ್ನು ಹಾಕ್ತಾ ಇದ್ದಾರೆ. ಆದರೂ ಕೂಡ ಕೇಂದ್ರ ಸರ್ಕಾರ ಇಲ್ಲಿಯವರೆಗೂ ಯಾವುದೇ ಮಾತನ್ನು ಆಡ್ತಾ ಇಲ್ಲ. ಯಾಕೆ ಗುಡುಕ್ತಾ ಇಲ್ಲ, ಯಾಕೆ ಕ್ರಮಗಳನ್ನು ತೆಗೆದುಕೊಳ್ತಾ ಇಲ್ಲ ಅಂತ. ರಾಜ್ಯ ಸರ್ಕಾರ ಈಗ ಸದ್ಯದ ಮಟ್ಟಿಗೆ ಅದೇ ಒಂದು ರಾಜತಾಂತ್ರಿಕ ಪಾಸ್ಪೋರ್ಟನ್ನು ರದ್ದು ಮಾಡಿ ಅಂತ ಮನವಿ ಮಾಡಿಕೊಂಡಿತ್ತು. ಆದರೂ ಇಲ್ಲಿಯವರೆಗೂ ಕೇಂದ್ರ ಸರ್ಕಾರದಿಂದ ಪ್ರತಿಕ್ರಿಯೆ ಬಂದಿಲ್ಲ. ಒಲಿಂಪಿಕ್ ಬ್ರಿಜ್ಭೂಷಣ ವಿಚಾರದಲ್ಲೂ ಕೂಡ ಪ್ರಧಾನಿ ಮೋದಿಯವರು ಮೌನ ತಾಳಿದ್ದನ್ನು ಕೂಡ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು. ಇಂತಹ ಕೇಸ್ ಒಬ್ಬ ಎಂ ಪಿ ನಿಮ್ಮ ಜೊತೆಗೆ ಫೋಟೋ ತೆಗೆಸ್ಕೊಂಡು ಗುರುತಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಈ ಥರದ ಕೃತ್ಯವನ್ನು ಎಸಗಿದ್ದಾನೆ ಎನ್ನಲಾಗ್ತಾ ಇದೆ. ಆದರೂ ಕೂಡ ಆತ ಅವಿತಿರೋ ದೇಶದಿಂದ ಯಾಕೆ ಕರೆತರಲಿಕ್ಕೆ ಆಗ್ತಾ ಇಲ್ಲ? ಅಟ್ಲೀಸ್ಟ್ ಲಾಸ್ಟ್ ಇನ್ ದ ಕ್ಲೈಮ್ಯಾಕ್ಸ್ ಆತನ ಪಾಸ್ಪೋರ್ಟನ್ನು ರದ್ದು ಮಾಡ್ಬೋದಲ್ವಾ ಅನ್ನೋದು ಈಗ ಸದ್ಯ ಕೇಳಿ ಬರ್ತಾ ಇರೋ ಮಾತುಗಳು. ಬಟ್ ಈಗಿನ ಬೆಳವಣಿಗೆಗಳ ಬಗ್ಗೆ ನಾನು ಮಾತನಾಡಿ ಮತ್ತೆ ಈ SIT ತನಿಖೆ ಯಾವ ಕ್ರಮಕ್ಕೆ ಮುಂದಾಗಿದೆ ಅನ್ನೋದ್ರ ಬಗ್ಗೆನೂ ಮಾತನಾಡ್ತೀನಿ. ಸದ್ಯ ಈಗ ಪ್ರಜ್ವಲ್ ರೇವಣ್ಣ ಅವರ ಮನೆಯಲ್ಲಿ ಇದೇ ಸಂತ್ರಸ್ತಿಯ ಉಪಸ್ಥಿತಿಯಲ್ಲಿ ವಿಚಾರಣೆ ನಡೀತಾ ಇದೆ. ಈಗಾಗಲೇ ಆಕೆಯ ಮೇಲೆ ನಡೆದಿರ್ತಕ್ಕಂಥ ಲೈಂಗಿಕ ದೌರ್ಜನ್ಯದ ಸ್ಥಳಗಳೇನಿದೆಯಲ್ಲ ಅದೆಲ್ಲ SIT ಪರಿಶೀಲನೆ ನಡೆಸ್ತಾ ಇದೆ. ಆ ಜಾಗ, ಆ ವಿಡಿಯೋದಲ್ಲಿರ್ತಕ್ಕಂಥ ಜಾಗ, ಆ ಮಹಿಳೆ ಹೇಳ್ತಕ್ಕಂಥ ಜಾಗ ಅದೇನಾ ಅಂತ ನೋಡಲಾಗುತ್ತೆ. ಅಲ್ಲಿ ನಡೆದಿರೋ ಘಟನೆಯ ಬಗ್ಗೆ ಸವಿಸ್ತಾರವಾದಂಥ ಮಾಹಿತಿಯನ್ನು ಕಲೆ ಆಗುತ್ತೆ. ಮತ್ತು ಅಲ್ಲೇನಾದರೂ ಆ ಜಾಗದಲ್ಲಿ ಆ ಸಂತ್ರಸ್ತಿಯ ಮಾತುಗಳೇನಾದರೂ ಕೇಳಿಬಂದಿದ್ದರೆ ಈಗ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಅಲ್ಲಿ ಕೇಳಿಬಂದಂಥ ದನಿ ಅದೇನಾ ಅಂತ ಮ್ಯಾಚ್ ಮಾಡಿ ನೋಡಲಾಗುತ್ತೆ. ಇದೆಲ್ಲವನ್ನು FSLಗೆ ಕಳಿಸಲಾಗುತ್ತೆ. ಸದ್ಯ ಸಂತ್ರಸ್ತಿಯ ಉಪಸ್ಥಿತಿಯಲ್ಲೇ ಇದೇ HD ರೇವಣ್ಣ ಅವ್ರ ಮನೆಯಲ್ಲಿ ಈಗ SIT ಇನ್ವೆಸ್ಟಿಗೇಷನ್ ಶುರು ಮಾಡಿರೋದು. ಬಟ್ ಈ ಪ್ರಕರಣದ ಬೆನ್ನಲ್ಲೇ, ಈ ಲೈಂಗಿಕ ದೌರ್ಜನ್ಯದ ಪ್ರಕರಣದ ಬೆನ್ನಲ್ಲೇ ರಾಜ್ಯ ಸರ್ಕಾರ ವಿಶೇಷ ತನಿಖಾ ದಳವನ್ನು ಕೂಡ ರಚನೆ ಮಾಡಿರೋದು ನಿಮಗೆಲ್ಲ ಗೊತ್ತಿದೆ. ಜೊತೆಗೆ ಲುಕ್ಔಟ್ ನೋಟಿಸನ್ನು ಕೂಡ ಕೊಟ್ಟಿರೋದು ಗೊತ್ತಿದೆ. ಬಟ್ ಆದರೆ ಲುಕ್ಔಟ್ ನೋಟಿಸ್ ಏನು ಕೆಲಸ ಮಾಡುತ್ತೆ? ಪ್ರಜ್ವಲ್ ರೇವಣ್ಣ ಅವರು ಇದೇ ಭಾರತಕ್ಕೆ ಬಂದಾಗ ಆತನ ಮೇಲೆ ಪ್ರಯೋಗ ಮಾಡ್ಬೋದು. ಆದರೆ ಆತ ಈಗ ವಿದೇಶದಲ್ಲಿದ್ದಾನೆ, ಹಾಗಾಗಿ ಲುಕ್ಔಟ್ ನೋಟಿಸ್ ಕೆಲಸ ಮಾಡೋದಿಲ್ಲ. ಸೊ ಈ ವಿಚಾರವಾಗಿಯೇ ಈಗ SIT ಆತನ ವಿರುದ್ಧ, ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ರೆಡ್ ಕಾರ್ನರ್ ನೋಟಿಸ್ನು ಕೂಡ ಹೊರಡಿಸಬೇಕು ಅಂತ ಮುಂದಾಗಿದೆಯಂತೆ ಸದ್ಯ ಕೇಳಿ ಬರ್ತಾ ಇರೋ ಮಾಹಿತಿ. SIT ರಚನೆಗೂ ಮುನ್ನವೇ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಪರಾರಿಯಾಗಿರೋ ಕಾರಣ SIT ಕೋರ್ಟ್ ವಾರೆಂಟ್ ಮುಖಾಂತರ ರೆಡ್ ಕಾರ್ನರ್ ನೋಟಿಸನ್ನು ಹೊರಡಿಸಬೇಕು ಅಂತ ಈಗಾಗಲೇ ಚಿಂತನೆ ನಡೆಸ್ತಾ ಇದೆ. ಸೊ ಹಾಗಾಗಿ ಇದೇ ಏನಾದರೂ ರೆಡ್ ಕಾರ್ನರ್ ನೋಟಿಸ್ನ ಹೊರಡಿಸಿದರೆ ಇದ್ರ ಪ್ಲಾನ್ ಏನಾಗಾದರೆ ಹೇಗಿರುತ್ತೆ? ಇದು ರೆಡ್ ಕಾರ್ನರ್ ನೋಟಿಸ್ ಅಂದ್ರೆ ಏನು? ಲುಕೌಟ್ ನೋಟಿಸ್ ನಂತರ ಇದು ವರ್ಕೌಟ್ ಆಗೋದು ಲುಕೌಟ್ ನೋಟಿಸ್ ಭಾರತದ ಒಳಗೆ. ಹಾಗಾಗಿ ಬೇರೆ ದೇಶದ ವಿಮಾನ ನಿಲ್ದಾಣಗಳಿಗೆ ಈ ಲುಕೌಟ್ ನೋಟಿಸ್ನ ಕಳಿಸ್ಲಿಕ್ಕೆ ಆಗೋದಿಲ್ಲ. ಕಳಿಸ್ಬೇಕು ಅಂದರೆ ಅದು ನಮ್ಮ ದೇಶದಲ್ಲಿ ಮಾತ್ರ ಕಳಿಸ್ಬೇಕು. ಆದರೆ ವಿದೇಶದ ವಿಮಾನ ನಿಲ್ದಾಣಗಳಲ್ಲಿ
ರೆಡ್ ಕಾರ್ನರ್ ನೋಟಿಸ್ ಇದ್ರೆ ಮಾತ್ರ ಆತನನ್ನು ಬಂಧಿಸಬಹುದು. ಹೀಗಾಗಿ ಈ ಮುಖಾಂತರ ಕೋರ್ಟ್ ಮುಖಾಂತರ ಒಂದು ವಾರೆಂಟನ್ನೇನಾದರೂ ಪಡೆದ್ರೆ CBI ಮುಖಾಂತರ ಇಂಟರ್ಪೋಲ್ ಸಂಪರ್ಕ ಮಾಡಿ, ಇಂಟರ್ಪೋಲ್ ಎಲ್ಲ ವಿಶ್ವ ಮಟ್ಟದಲ್ಲಿ ಕೆಲಸ ಮಾಡ್ತಕ್ಕಂಥ ಸಂಸ್ಥೆ. ಹಾಗಾಗಿ ಇಂಟರ್ಪೋಲ್ ಮುಖಾಂತರ ರೆಡ್ ಕಾರ್ನರ್ ನೋಟಿಸ್ ಕೊಟ್ಬಿಟ್ರೆ ಆತನನ್ನು ಈಸಿಯಾಗಿ ಬಂಧಿಸಬಹುದು. ಸೊ ಒಬ್ಬ ಈ ಥರದ ದೊಡ್ಡ ಮಹಾನ್ ಹಗರಣ, ಲೈಂಗಿಕ ದೌರ್ಜನ್ಯದ ಹಗರಣದಲ್ಲಿ ಇಷ್ಟು ಹಗುರವಾಗಿ ದೇಶ ವಿದೇಶಗಳಲ್ಲಿ ಜಾಲಿಯಾಗಿ ಸುತ್ತಾಡಲಿಕ್ಕೆ ಬಿಟ್ಟು ಇಲ್ಲಿ SIT ತನಿಖೆಯನ್ನು ಚುರುಕುಗೊಳಿಸಿರೋ ಪರಿಸ್ಥಿತಿ ಇದೆಯಲ್ಲ, ಅದನ್ನು ಪ್ರಶ್ನೆ ಮಾಡ್ತಕ್ಕಂಥ ಸಮಯ ಇದಾಗಿದೆ. ಸೊ ಹಾಗಾಗಿ SIT ತನಿಖೆಗೆ ಇದು ಮುಜುಗರ, ಮುಖಭಂಗವೂ ಕೂಡ. ರಾಜ್ಯ ಸರ್ಕಾರ ಏನೇ ಕ್ರಮವನ್ನು ತೆಗೆದುಕೊಳ್ಳಿ, ಇದ್ರ ಮುಖಾಂತರ ರೆಡ್ ಕಾರ್ನರ್ ನೋಟಿಸ್ ಕೊಟ್ಟರೆ ಆರೋಪಿಯನ್ನು ಈಸಿಯಾಗಿ ಬಂಧನ ಮಾಡ್ಬೋದು. ಯಾವುದಾದ್ರೂ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಇದೇ ಪ್ರಜ್ವಲ್ ರೇವಣ್ಣ ಎಲ್ಲಾದರೂ ಹೋಗ್ತಾ ಇದ್ದರೆ ಅವಾಗ ಏರ್ಪೋರ್ಟ್ ಇಮಿಗ್ರೇಷನ್ನಲ್ಲಿ ಪಾಸ್ಪೋರ್ಟ್ ಚೆಕಿಂಗ್ ಇರುತ್ತೆ. ಅವಾಗ ಯಾವಾಗ ಪಾಸ್ಪೋರ್ಟ್ನ ಚೆಕಿಂಗ್ ಮಾಡಲಿಕ್ಕೆ ಬರ್ತಾರಲ್ಲ, ಆ ವೇಳೆ ರೆಡ್ ಕಾರ್ನರ್ ನೋಟಿಸ್ ಏನಾದರೂ ನೀಡಿದ್ರೆ ತಕ್ಷಣವೇ ಅಲ್ಲಿ ಏರ್ಪೋರ್ಟ್ನಲ್ಲಿ ಇರ್ತಕ್ಕಂಥ ಅಥಾರಿಟಿ ಏನಿರುತ್ತಲ್ಲ, ಆ ಡಿಪಾರ್ಟ್ಮೆಂಟ್ ಆರೋಪಿಯನ್ನು ಸುಲಭವಾಗಿ ವಶಕ್ಕೆ ಪಡಿಬೋದು. ಸೊ ಆವಾಗ ಇಂಟರ್ಪೋಲ್ ಮೂಲಕ CBIಗೆ ಮಾಹಿತಿ ನೀಡಿ ಅಲ್ಲಿಂದ ತನಿಖಾ ತಂಡಗಳಿಗೂ ಕೂಡ ಮಾಹಿತಿ ಇನ್ಫಾರ್ಮೇಷನ್ ಕಲೆಕ್ಟ್ ಆಗುತ್ತೆ. ಇಂಟರ್ಪೋಲ್ ಏನಿದೆಯಲ್ಲ ಈ ರೀತಿಯ ಕೆಲಸ ಮಾಡುತ್ತೆ. ಸೊ ಹಾಗಾಗಿ CBIಯಿಂದ ಅಲ್ಲಿಗೆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಕೊಂಡು ಈಗೇನು SIT ಇದೆಯಲ್ಲ, SITಗೂ ಕೂಡ ಇನ್ಫಾರ್ಮೇಷನ್ ಬರುತ್ತೆ. ಆಗ ಆತನನ್ನು ಆ ಜಾಗಕ್ಕೆ ಹೋಗಿ, ಅಲ್ಲಿಗೆ ಹೋಗಿ, ಆ ವಿದೇಶಕ್ಕೆ ಹೋಗಿ ಅಲ್ಲಿಂದ ಆತನನ್ನು ಅರೆಸ್ಟ್ ಮಾಡಿಕೊಂಡು ನಮ್ಮ ರಾಜ್ಯ ಸರ್ಕಾರಕ್ಕೆ ತರ್ಬೋದು. ಸೊ ಇದು ವಿದೇಶದಲ್ಲಿ ರೆಡ್ ಕಾರ್ನರ್ ನೋಟಿಸ್ ತುಂಬ ಹೆಲ್ಪ್ ಆಗ್ತಕ್ಕಂಥದ್ದು. ಈ ಕೆಲಸವನ್ನಾದರೂ ಮಾಡ್ಬೋದಲ್ಲ. ಈಗ SIT ಸದ್ಯ ಈಗ ಇದ್ರ ಬಗ್ಗೆ ಚಿಂತನೆ ನಡೆಸ್ತಾ ಇದೆ, ಹೇಳೋಕ್ಕೆ ಆಗೋದಿಲ್ಲ. ಯಾಕೆಂದರೆ ಇದೇ ಪ್ರಜ್ವಲ್ ರೇವಣ್ಣ ಅವರು ಅಲ್ಲಿಂದ ಮ್ಯೂನಿಚ್ ಅಂತಕ್ಕಂಥ ಜಾಗದಿಂದ ವಾಪಸ್ ಬರಲಿಕ್ಕೆ ಪಾಸ್ಪೋರ್ಟ್ನ ತೊಗೊಂಡಿರೋದು. ಅದು 15ನೇ ತಾರೀಕು. ಅವ್ರು ಕೇಳಿರೋ ಸಮಯ ಕೇವಲ 7 ದಿನಗಳು ಮಾತ್ರ. 15ನೇ ತಾರೀಕಿಗೆ ಬರ್ತೀನಿ ಅಂತ ಅವರು ಪಾಸ್ಪೋರ್ಟ್ನ ತೆಗೆದುಕೊಂಡಾಗ ಅದಕ್ಕಿಂತ ಮುಂಚೆ ಬರಲಿಕ್ಕೆ ಅಸಾಧ್ಯ. ಸೊ ಹಾಗಾಗಿಯೇ ಇವೆಲ್ಲ ಯೋಚನೆಗಳು ಈಗ SIT ತಲೆಯಲ್ಲಿರೋದು. ಏನೇನು ಓಡ್ತಾ ಇದೆ ಗೊತ್ತಿಲ್ಲ. ಪ್ರಜ್ವಲ್ ರೇವಣ್ಣ ಹೇಗೆ ಚಳ್ಳೆ ಹಣ್ಣು ತಿನ್ನಿಸ್ತಾನೆ SIT ಟೀಮಿಗೆ ಅನ್ನೋದು ಕೂಡ ಪ್ರಶ್ನಾರ್ಥಕವಾಗಿ ಉಳಿದಿದೆ. ಇವೆಲ್ಲದರ ನಡುವೆ ಕೇವಲ ಏವನ ಆರೋಪಿಯಾಗಿರುವ HD ರೇವಣ್ಣ ಅವರ ಮೇಲೆ ತನಿಖೆ ನಡೀತಾ ಇದೆ. ಬಟ್ ಬಹುತರವಾದಂಥ ಆರೋಪ ಬಂದಿರೋದು ಇದೇ ಪ್ರಜ್ವಲ್ ರೇವಣ್ಣ ಅವರಿಗೆ. ಆತನನ್ನು ಯಾಕೆ ರೋಡ್ನಲ್ಲಿ ವಿದೇಶಗಳ ಫುಟ್ಪಾತ್ನಲ್ಲಿ ಅಲೆಯೋದಕ್ಕೆ ಬಿಟ್ಟು ಇಲ್ಲಿ ಯಾಕೆ ಇಷ್ಟು ಸಂಕಷ್ಟದ ಪರಿಸ್ಥಿತಿಗೆ ಇರಬೇಕು? ಸೊ ಹಾಗಾಗಿ ಇಲ್ಲಿ ಈ ವಿಚಾರದಲ್ಲಿ ರಾಜ್ಯ ಸರ್ಕಾರವನ್ನು ಕೂಡ ದೂಷಣೆ ಮಾಡೋ ಪರಿಸ್ಥಿತಿಯಲ್ಲಿಲ್ಲ, ಕೇಂದ್ರ ಸರ್ಕಾರವನ್ನು ದೂಷಣೆ ಮಾಡೋ ಪರಿಸ್ಥಿತಿಯಲ್ಲಿಲ್ಲ. ಬಟ್ ಆದರೆ ಎರಡೂ ಸರ್ಕಾರಗಳು ಪ್ರಮುಖವಾದಂಥ ರೋಲ್ನ ಪ್ಲೇ ಮಾಡೋ ಸಮಯ ಇದು. ಸೊ ಹಾಗಾಗಿ ಹೆಣ್ಣು ಮಕ್ಕಳಿಗಾಗಿರೋ ಅನ್ಯಾಯದ ಬಗ್ಗೆ ಗಂಟೆ ಭಾಷಣಗಳು ಬಿಗಿದ್ರೆ ಉಪಯೋಗವಿಲ್ಲ. ಈ ಥರದ ಪರಿಸ್ಥಿತಿಗಳಲ್ಲಿ ತೆಗೆದುಕೊಳ್ಳಬೇಕಾದ ಕ್ರಮಗಳನ್ನು ತೀವ್ರ ಗತಿಯಲ್ಲಿ ತೆಗೆದುಕೊಂಡ್ರೆ ಆಗಬೇಕಾಗಿರ್ತಕ್ಕಂಥ ಕೆಲಸ ಪರಿಣಾಮಕಾರಿಯಾಗಿ ಆಗುತ್ತೆ. ಸೊ ಹಾಗಾಗಿ ಹೊರರಾಜ್ಯ ಅಥವಾ ವಿದೇಶಕ್ಕೆ ಹೋಗುವ ಈ ವ್ಯಕ್ತಿ ಮತ್ತೆ ದೇಶದಿಂದ ದೇಶಕ್ಕೆ ಹೋಗೋದ್ರ ಮುಂಚೆ ಈ ಬೆಳವಣಿಗೆಗಳಾಗಬೇಕಾಗಿದೆ. ಇದೇ ರೆಡ್ ಕಾರ್ನರ್ ನೋಟಿಸನ್ನು ನೀಡಬೇಕಾಗಿದೆ. ಸದ್ಯ ಈಗ ವಿಚಾರಣೆ ನಡೀತಾ ಇದೆ. ಇವೆಲ್ಲ ಅಪ್ಡೇಟ್ಸ್ಗಳೊಂದಿಗೆ ಇದೇ ರೇವಣ್ಣ ಅವರ ನಿವಾಸಕ್ಕೆ ಎಲ್ಲೆಲ್ಲಿಂದಲೋ ದೇವಸ್ಥಾನಗಳಿಂದ ಪ್ರಸಾದಗಳು ಬರ್ತಾ ಇದೆಯಂತೆ. ಇದನ್ನೆಲ್ಲ ನೋಡಿದಾಗ ಎಷ್ಟು ತಮಾಷೆ ಅನಿಸುತ್ತೆ ಅಂದರೆ, ಅನೇಕ ಪಾಪಗಳನ್ನು ಮಾಡಿ ದೇವಾಲಯಗಳನ್ನು ಸುತ್ತು ಬಿಟ್ಟರೆ ಪಾಪದಿಂದ ಮುಕ್ತರಾಗಬಹುದು ಅನ್ನೋದು ಕೆಲವು ರಾಜಕಾರಣಿಗಳ ಮನಸ್ಥಿತಿ. ಆ ಥರದವರು ಇದ್ದಾರೆ. ಎಲ್ಲ ಪಾಪಗಳನ್ನು ಮಾಡಿಬಿಡೋದು, ದೇವಸ್ಥಾನಕ್ಕೆ ಹೋಗಿ ತಲೆ ಮೇಲೆ ಒಂದಿಷ್ಟು ನೀರನ್ನು ಸುರ್ಕೊಂಡ್ಬಿಟ್ಟು ಪಾಪಗಳನ್ನು ತೊಳೆದುಕೊಳ್ಳೋದು. ಈ ಥರದ ಮನಸ್ಥಿತಿ ರಾಜಕಾರಣಿಗಳಿರೋವರೆಗೂ ಅವರು ಮಾಡೋ ಪಾಪಗಳಿಗೆ ಪಶ್ಚಾತ್ತಾಪ ಅವ್ರು ಯಾವತ್ತಿಗೂ ಪಡೋದಿಲ್ಲ. ಈ ಪ್ರಕರಣಗಳು ಹಾಗೆ ಅನಿಸುತ್ತೆ. ಬಟ್ ಏನೇ ಇರಲಿ, ದೇವರುಗಳನ್ನು ನಂಬಲಿ, ಎಲ್ಲದೂ ಓಕೆ, ಜ್ಯೋತಿಷಿಗಳನ್ನು ನಂಬಲಿ. ಬಟ್ ಆದರೆ ಇಂತಹ ಸ್ಥಿತಿಯಲ್ಲೂ ದೇವಸ್ಥಾನಗಳಿಂದ ದೇವಾಲಯಗಳಿಂದ ಪ್ರಸಾದಗಳು ರೇವಣ್ಣ ಅವ್ರ ಮನೆಗೆ ಹೋಗ್ತಾ ಇರೋದು ವಿಡಿಯೋಗಳು ವೈರಲ್ ಆಗ್ತಾ ಇದೆಯಲ್ಲ, ಅದನ್ನು ನೋಡಿದಾಗ ತುಂಬ ಸೋಜಿಗ ಅಂತ ಅನಿಸುತ್ತೆ. ಮಾಡಿದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತ ಗಾದೆಗಳನ್ನು ಹೇಳ್ತಾ ಇದ್ದಾನೆ. ಮಾತನಾಡಲಿಕ್ಕೆ ಹೋಗದೆ ಸುಮ್ಮನೆ ಕೂರೋ ಅಂಥ ವ್ಯಕ್ತಿ ಅಲ್ಲ. ಈ ಥರದ ಅನ್ಯಾಯಗಳ ವಿರುದ್ಧ ಎಲ್ಲರೂ ಕೂಡ ಧ್ವನಿ ಎತ್ತೋಣ. ನೋಡೋಣ ಕೇಸ್ ತನಿಖೆ ಮುಂದೇನಾಗುತ್ತೆ ಅಂತ. ಮತ್ತೊಮ್ಮೆ ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತಾ ಇರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದಗಳು.